ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ವಿಲಿಯಂ ಸ್ಟೀಫನ್. ನಾನು ನನ್ನ ಚಾನಲ್ ಪವರ್ ಆಫ್ ಟ್ರೇಡ್ ಗೆ ನಿಮ್ಮೆಲ್ಲರೂ ಸ್ವಾಗತ ಬಯಸ್ತಾ ಇದ್ದೀನಿ. ಬನ್ನಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಹ್ಯಾಮರ್ ಕ್ಯಾಂಡಲ್. ಹ್ಯಾಮರ್ ಕ್ಯಾಂಡಲ್ ಅನ್ನೋದು ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಚಾರ. ಆಲ್ರೆಡಿ ನನ್ನ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ನನ್ನ ಚಾನಲ್ ಅಲ್ಲಿ ಒಂದು ವಿಡಿಯೋ ಇದೆ. ಅದರಲ್ಲಿ ಓಪನ್ ಅಂದ್ರೆ ಏನು, ಐ ಅಂದ್ರೆ ಏನು, ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು, ಪ್ಲಸ್ ಕ್ಯಾಂಡಲ್ ಸ್ಟಿಕ್ಸ್ ಸೆಂಟಿಮೆಂಟ್ ನಾವು ಯಾವ ತರದಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಒಂದ್ಸತಿ ನೋಡಿ. ಇಲ್ಲಿ ನಾವು ಸಿಂಗಲ್ ಪ್ಯಾಟರ್ನ್ಸ್ ಆಫ್ ಕ್ಯಾಂಡಲ್ಸ್ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಹ್ಯಾಮರ್ ನಿಮಗೆ ವಿಕ್ ಇದೆ. ವಿಕ್ ಶುಡ್ ಬಿ 2 times ಬಿಗರ್ ದೆನ್ ದಿ ಬಾಡಿ. ಇದು ಬಾಡಿ ಆಗುತ್ತೆ ಸ್ನೇಹಿತರೆ. ಯು ಆಲ್ ನೋ ಅಬೌಟ್ ದಿಸ್. ಇದು ಬಾಡಿ ಆಗುತ್ತೆ, ಬಾಡಿ ಇದು ವಿಕ್ ಆಗುತ್ತೆ. ವಿಕ್ ಗೆ ಬಾಡಿಗೂ ಏನು ಇದಿದೆ. ಇದನ್ನ 2 times ಅಂದ್ರೆ ಇಲ್ಲಿ ನೋಡಿ 2 times, ಮೋರ್ ದೆನ್ 2 times ಇದು ದೊಡ್ಡದಿರಬೇಕು ವಿಕ್. ಆವಾಗ ಮಾತ್ರ ಇದನ್ನ ಹ್ಯಾಮರ್ ಕ್ಯಾಂಡಲ್ ಅಂತ ಕನ್ಸಿಡರ್ ಆಗುತ್ತೆ. ಕಲರ್ ಇಸ್ ನಾಟ್ ಇಂಪಾರ್ಟೆಂಟ್. ರೆಡ್ ಆದ್ರೂ ಇರ್ಬೋದು, ಗ್ರೀನ್ ಆದ್ರೂ ಇರ್ಬೋದು, ಬಟ್ ಸ್ಟಿಲ್ ಗ್ರೀನ್ ಕ್ಯಾಂಡಲ್ ಈಸ್ ಕನ್ಸಿಡರ್ ಆಸ್ ಎ ಹ್ಯಾಮರ್ ಕ್ಯಾಂಡಲ್. ಓಕೆ, ಹ್ಯಾಮರ್ ತರನೇ ಇನ್ನೊಂದು ಕ್ಯಾಂಡಲ್ಸ್ ಅಂತ ನಮಗೆ. ಇದು ಆಸ್ ಇಟ್ ಈಸ್. ಓಕೆ, ವಿಕ್ 2 times ಇರಬೇಕು, ಬಾಡಿ ಗಿಂತ ವಿಕ್ 2 times ದೊಡ್ಡದಾಗಿರ್ಬೇಕು. ಅವಾಗ ಸಮೇತ ನಾವು ಇದನ್ನ ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿತೀವಿ. ಇನ್ವರ್ಟೆಡ್ ಹ್ಯಾಮರಿಗೂ ಮತ್ತೆ ಹ್ಯಾಮರಿಗೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಬಾಡಿ ಇದರಲ್ಲಿ ಕೆಳಗಡೆ ಬರುತ್ತೆ. ನಮಗೆ ಹ್ಯಾಮರ್ ಅಲ್ಲಿ ಬಾಡಿ ಬಂದ್ಬಿಟ್ಟು ಮೇಲ್ಗಡೆ ಬರುತ್ತೆ. ಅದು ಇದರಲ್ಲಿರುವಂತ ಡಿಫ್ರೆನ್ಸ್. ಇವೆರಡು ನಮಗೆ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಅಂದ್ರೆ ನಮಗೆ ಅಪ್ ಸೈಡ್ ಗೆ ಟ್ರೆಂಡ್ ಅನ್ನ ಕನ್ವರ್ಟ್ ಮಾಡುವಂತ ಕ್ಯಾಂಡಲ್ಸ್ ಆಗುತ್ತೆ. ಅದನ್ನ ನೋಡೋಣ ಬನ್ನಿ. ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಮತ್ತೆ ಹ್ಯಾಮರ್ ಕ್ಯಾಂಡಲ್ ಇಟ್ಸ್ ಎನ್ ಬುಲ್ಲಿಶ್ ಕ್ಯಾಂಡಲ್. ಇದು ನಮಗೆ ಡೌನ್ ಟ್ರೆಂಡ್ ಬಂದಾಗ, ಡೌನ್ ಟ್ರೆಂಡ್ ಬಾಟಮ್ ಅಲ್ಲಿ ಇದು ಫಾರ್ಮೇಶನ್ ಆಗುತ್ತೆ. ಪ್ಲಸ್ ಈ ಒಂದು ಡೌನ್ ಟ್ರೆಂಡ್ ಜೊತೆನಲ್ಲಿ ನಮಗೆ ಸಪೋರ್ಟ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸಪೋರ್ಟ್ ಇದ್ದಾಗ ಮಾತ್ರ ನಾವು ಇದನ್ನ ಟ್ರೇಡಿಂಗ್ ಗೆ ಯೂಸ್ ಮಾಡಬೇಕು. ಅನ್ನೆಸೆಸರಿ ಇದನ್ನ ನಾವು ಟ್ರೇಡಿಂಗ್ ಗೆ ಯೂಸ್ ಮಾಡಕ್ ಬರಲ್ಲ. ಯಾಕಂದ್ರೆ ಆಲ್ರೆಡಿ ಇದನ್ನ ನಾವು ಡೌನ್ ಟ್ರೆಂಡ್, ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ. ಒಂದು ಕ್ಯಾಂಡಲ್ ಅಲ್ಲಿ ನೀವು ಮಾರ್ಕೆಟ್ ರಿವರ್ಸ್ ಆಗ್ಬಿಡುತ್ತೆ ಅಂತ ಡಿಸೈಡ್ ಮಾಡಿ ಟ್ರೇಡ್ ಅನ್ನ ಇನಿಶಿಯೇಟ್ ಮಾಡಕ್ಕೆ ಬರೋದಿಲ್ಲ. ಹ್ಯಾಮರ್ ಇಸ್ ಅ ಗುಡ್ ಕ್ಯಾಂಡಲ್. ಇನ್ವರ್ಟೆಡ್ ಹ್ಯಾಮರ್ ಮತ್ತೆ ಹ್ಯಾಮರ್ಸ್ ಗಳು ತುಂಬಾ ಒಳ್ಳೆ ಒಂದು ಸಿಗ್ನಲ್ ಆಗಿದೆ. ರಿವರ್ಸಲ್ ಆಗಿ ನಾವು ನೋಡೋದಕ್ಕೆ, ಟ್ರೆಂಡ್ ರಿವರ್ಸಲ್ ಅನ್ನ ನಾವು ಐಡೆಂಟಿಫೈ ಮಾಡಕ್ಕೆ ವೆರಿ ಗುಡ್ ಟೂಲ್ ಆಗಿದೆ ಇದು. ಬಟ್ ಆದ್ರೆ ಏನಪ್ಪಾ ಅಂದ್ರೆ, ಇದು ನಾವು ಸಪೋರ್ಟ್ ಅಲ್ಲಿ ಫಾರ್ಮೇಶನ್ ಆದ್ರೆ ಮಾತ್ರ ಇದು ನಮಗೆ ತುಂಬಾನೇ ಒಳ್ಳೇದು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಆಲ್ರೆಡಿ ವಿಡಿಯೋ ಇದೆ. ನೀವು ಗೋ ಅಂಡ್ ವಾಚ್ ದಟ್ ವಿಡಿಯೋ. ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಅದ್ರ ಪ್ರಕಾರ ನೀವು ಅಲ್ಲಿ ನಿಮ್ಮ ಒಂದು ಡಿಸಿಷನ್ ತಗೊಳಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಗೋಯಿಂಗ್ ಫರ್ದರ್, ಶೂಟಿಂಗ್ ಸ್ಟಾರ್ ಕ್ಯಾಂಡಲ್. ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಅನ್ನೋದು ನಮಗೆ ಜಸ್ಟ್ ಆಪೋಸಿಟ್ ಟು ದಿ ಹ್ಯಾಮರ್ ಕ್ಯಾಂಡಲ್ ಆಗಿರುತ್ತೆ. ಇದ್ರದ್ದು ಕಂಡೀಷನ್ಸ್ ಅಂತ ಸೇಮ್ ಇರುತ್ತೆ. ವಿಕ್ ನಮಗೆ 2 times ಬಿಗರ್ ದೆನ್ ದಿ ಬಾಡಿ ಇರಬೇಕು. ಅದೇ ತರದಲ್ಲಿ ಹ್ಯಾಂಗಿಂಗ್ ಮ್ಯಾನ್ ಇನ್ವರ್ಟೆಡ್ ಹ್ಯಾಮರ್ ಗೆ ಕನ್ಸಿಡರ್ ಮಾಡಿದ್ರೆ ಇಟ್ ಲುಕ್ ಸೇಮ್. ಏನಪ್ಪಾ ಅಂದ್ರೆ, ಇದು ಸಮೇತ ವಿಕ್ ಶುಡ್ ಬಿ 2 times ಬಿಗರ್ ದೆನ್ ದಿ ಬಾಡಿ. ಇದು ಏನಂದ್ರೆ ನಮಗೆ ಇದರ ಫಾರ್ಮೇಶನ್ಸ್ ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವ ತರದಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ ಅಂದ್ರೆ, ಇಲ್ಲಿ ನಮಗೆ ಮೇನ್ ಆಗಿ ಹ್ಯಾಂಗಿಂಗ್ ಮ್ಯಾನ್ ಅಲ್ಲಿ ಮತ್ತೆ ಶೂಟಿಂಗ್ ಸ್ಟಾರ್ ಅನ್ನ ನಾವು ಐಡೆಂಟಿಫೈ ಮಾಡೋದು. ಎರಡು ವಿಚಾರ ಇರುತ್ತೆ ಇದರಲ್ಲಿ. ಮೊದಲನೇದಾಗಿ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇರಬೇಕು. ಟ್ರೆಂಡ್ಸ್ ಬಗ್ಗೆ ಸಮೇತ ನಾವು ಡಿಸ್ಕಷನ್ ಮಾಡಿದೀವಿ ಟ್ರೆಂಡ್ ಲೈನ್ ಅಲ್ಲಿ. ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ ಟ್ರೆಂಡ್. ಯು ಕ್ಯಾನ್ ಗೋ ಅಂಡ್ ವಾಚ್ ದಟ್ ವಿಡಿಯೋ ಆಲ್ಸೋ. ಇಲ್ಲಿ ನಾವು ಹ್ಯಾಂಗಿಂಗ್ ಮ್ಯಾನ್ ಅನ್ನ ಅಪ್ ಟ್ರೆಂಡ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಪ್ಲಸ್ ಅಪ್ ಟ್ರೆಂಡ್ ಜೊತೆನಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇರಬೇಕು. ಸ್ನೇಹಿತರೆ, ರೆಸಿಸ್ಟೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ಟ್ರೇಡಿಂಗ್ ಆಫ್ ಹ್ಯಾಂಗಿಂಗ್ ಮ್ಯಾನ್ ಆರ್ ಶೂಟಿಂಗ್ ಸ್ಟಾರ್. ನೋಡಿ, ಶೂಟಿಂಗ್ ಸ್ಟಾರ್ ಅಲ್ಲಿ ಸಮೇತ ನಮಗೆ ಏನಪ್ಪಾ ಅಂದ್ರೆ, ಇಲ್ಲಿ ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ರೆಸಿಸ್ಟೆನ್ಸ್ ಗೆ ಟಚ್ ಆಗಿ ಯಾವಾಗ ಶೂಟಿಂಗ್ ಸ್ಟಾರ್ ನಮಗೆ ಫಾರ್ಮೇಶನ್ ಆಗುತ್ತೆ,
ದ ಟೈಮ್ ಆಫ್ ಅಪ್ ಟ್ರೆಂಡ್. ಸೊ ಅಪ್ ಟ್ರೆಂಡ್ ಅಲ್ಲಿ ಇದು ಫಾರ್ಮೇಶನ್ ಆಗಬೇಕು. ಸಪೋಸ್ ಇದೆ ನಮಗೆ ಡೌನ್ ಟ್ರೆಂಡ್ ಅಲ್ಲಿ ಏನಾದ್ರು ಫಾರ್ಮೇಶನ್ ಬಂತಂದ್ರೆ ಇಟ್ ಇಸ್ ನಾಟ್ ಕನ್ಸಿಡರ್ ಆಸ್ ಎ ಶೂಟಿಂಗ್ ಸ್ಟಾರ್ ಆರ್ ಹ್ಯಾಂಗ್ಮನ್, ಇಟ್ಸ್ ಕನ್ಸಿಡರ್ ಆಸ್ ಎ hammer or inverted hammer. ಓಕೆ, ಸೊ ಕಲರ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ಇದೇ ಜಾಗದಲ್ಲಿ ನಮಗೆ ಗ್ರೀನ್ ಸಮೇತನು ಫಾರ್ಮೇಶನ್ ಆಗ್ಬೋದು ಕ್ಯಾಂಡಲ್. ಸೊ ಈ ಜಾಗದಲ್ಲಿ ನಮಗೆ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆದ್ರೆ ಸಮೇತ ಅದನ್ನ ನಾವು ಶೂಟಿಂಗ್ ಸ್ಟಾರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ಬಿಕಾಸ್ ಇಲ್ಲಿ ನಮಗೆ ಅಪ್ ಟ್ರೆಂಡ್ ಇದೆ. ಸೊ ಪ್ಲಸ್ ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಇದೆ. ಸೊ ಅದೇ ತರದಲ್ಲಿ ಇಲ್ಲೂ ಸಮೇತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಟ್ರೇಡಿಂಗ್ ಅನ್ನ ಡಿಸಿಷನ್ ತಗೊಳ್ಳೋ ಮುಂಚೆ ಸೊ ಜಸ್ಟ್ ಡೋಂಟ್ ಕನ್ಸಿಡರ್ ಒನ್ಲಿ ಎ ಕ್ಯಾಂಡಲ್ ಸ್ಟಿಕ್ಸ್. ಬರೀ ಕ್ಯಾಂಡಲ್ ಸ್ಟಿಕ್ಸ್ ನ ನಾವು ಕನ್ಸಿಡರ್ ಮಾಡ್ಕೊಂಡು ಟ್ರೇಡ್ ಅನ್ನ ಇನಿಷಿಯೇಟ್ ಮಾಡಕ್ಕೆ ಬರಲ್ಲ ಸ್ನೇಹಿತರೆ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಜೊತೆನಲ್ಲಿ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮೊದಲು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡಿದೀನಿ. ಸೊ ಅದನ್ನ ನೀವು ನೋಡಿ. ಸೊ ಇದು ಕ್ಯಾಂಡಲ್ ಸ್ಟಿಕ್ಸ್ ಇನ್ನ ಜಸ್ಟ್ ಒಂದು ನಾವು ಪ್ಯಾಟರ್ನ್ ಅನ್ನ ಮಾತ್ರ ನೋಡಿದ್ವಿ. ಸೊ ಇನ್ನು ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ತುಂಬಾ ವಿಚಾರಗಳಿದಾವೆ. ಸೊ ಆ ಅಪ್ಕಮಿಂಗ್ ವಿಡಿಯೋಸ್ ಅನ್ನ ನಾನು ಶಾರ್ಟ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಆ ವಿಡಿಯೋಗಳು ನಿಮಗೆ ಬೇಗ ಸಿಗ್ಬೇಕು ಅಂದ್ರೆ ನೀವು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸೊ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು.